ಎಲ್ರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮಕ್ಕಳ, ಎಲ್ಲರೂ ನಿನ್ನೆ ಕೊಟ್ಟಿದ್ದು ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ದೀರಾ? ಮಾಡಿದ್ದೀವಿ. ಏನು ಎಲ್ಲ ಬರೀ ಹುಡುಗಿ ವಯಸ್ಸೇ ಕೇಳಿಸ್ತಿದೆ, ಯಾಕ್ರೋ ನೀವೆಲ್ಲರೂ ಮಾಡ್ಕೊ ಬಂದಿಲ್ವಾ? ಅಷ್ಟೆಲ್ಲ ಹೇಳಿದ್ದೀನಿ ನಿನ್ನೆ ಹೋಮ್ವರ್ಕ್ ಮಾಡ್ಕೊಂಡು ಬನ್ನಿ, ಇಲ್ಲಾಂದರೆ ಕ್ಲಾಸಿಂದ ಆಚೆ ಕಳಿಸ್ತೀನಿ ಅಂತ. ಆದರೂ ನೀವ್ಯಾರು ಮಾಡ್ಕೊಂಡು ಬಂದಿಲ್ವಾ? ಏಯ್ ಮಂಜಾ, ಯಾಕೋ ನೀನು ಓದಿಲ್ವೇನೋ? ನಾನು ನಿನ್ನೆನೇ ಅಷ್ಟು ಬಗೆಯಾಗಿ ಹೇಳಿದ್ದೀನಿ, ಇವತ್ತು ಇನ್ಸ್ಪೆಕ್ಟರ್ ಬರ್ತಾರೆ, ಎಲ್ರಿಗೂ ಕ್ವಶನ್ ಕೇಳ್ತಾರೆ, ಎಲ್ಲರೂ ಚೆನ್ನಾಗಿ ಓದ್ಕೊಂಡು ಬನ್ನಿ ಅಂತ. ಆದರೂ ನೋಡಿ ನೀವೆಲ್ಲ ನಿಮ್ಮ ಬುದ್ಧಿನೇ ಬಿಟ್ಟಿಲ್ಲ. ಹೇಯ್ ರಾಹುಲ್, ಏನು ಅಲ್ಲಿ ಕಿಟಕಿ ಕಡೆ ನೋಡ್ತಾ ಇದ್ದೀನಿ? ನಾನು ಅಷ್ಟೊತ್ತಿಂದ ಮಾತಾಡ್ತಾನೆ ಇದ್ದೀನಿ, ನೀನು ಆ ಕಡೆನೇ ನೋಡ್ಕೊಂಡು ಕೂತಿದ್ಯಲ್ಲ, ಅಲ್ಲೇನಾದರೂ ಕೋತಿ ಕುಣಿತಿದ್ಯಾ? ಮಿಸ್ ಮಿಸ್, ಅದು ಅದು ಇನ್ಸ್ಪೆಕ್ಟರ್ ಬರ್ತಾರೆ ಅಂದ್ರಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ ಮಿಸ್. ನಾವೇನು ಮಾಡಿಲ್ಲ ಮಿಸ್. ಯಾಕೆ ಮಿಸ್ ಪೊಲೀಸರು ಕರೆಸ್ತಾ ಇದ್ದೀರಾ? ಅಯ್ಯೋ ಪೆದ್ನನ್ ಮಕ್ಕಳ, ಇನ್ಸ್ಪೆಕ್ಟ್ರು ಅಂದರೆ ಆ ಪೊಲೀಸ್ ಅಲ್ಲ ಕಣ್ರು. ಇಲ್ಲಿ ಸ್ಕೂಲ್ಗೆ ಇನ್ಸ್ಪೆಕ್ಟ್ರು ಬರ್ತಾರೆ. ನೀವೆಲ್ಲ ಹೇಗೆ ಓದ್ತಾ ಇದ್ದೀರಾ, ಏನು ನಿಮ್ಮೆಲ್ಲರೂ ಹೆಲ್ತ್ ಎಲ್ಲ ಹೇಗಿದೆ ಅದೆಲ್ಲ ಚೆಕ್ ಮಾಡೋಕ್ಕೆ ಅಂತ ಬರ್ತಾರೆ. ಹಾಗೆ ನೀವೆಲ್ಲ ಹೇಗೆ ಆ್ಯಕ್ಟಿವ್ ಆಗಿದ್ದೀರಾ ಅಂತೆಲ್ಲ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಪೊಲೀಸ್ ಅಲ್ಲ ಬರೋದು. ಹೌದಾ ಮೀಸ್? ನಾನು ನೀವು ಇನ್ಸ್ಪೆಕ್ಟ್ರು ಅಂದಿದ್ದಕ್ಕೆ ಪೊಲೀಸ್ ಸ್ಟೇಷನಿಂದ ಪೊಲೀಸರು ಬರ್ತಾರೇನೋ ಕಣಪ್ಪ ಅನ್ಕೊಬಿಟ್ಟಿದ್ದೆ ಮೀಸ್. ಸರಿ ಆಯಿತು, ಎಲ್ಲ ಚೆನ್ನಾಗಿ ಓದ್ಕೊಂಡು ಬಂದಿದ್ದೀರಾ? ಮಂಜಾ, ಯಾಕೋ ಏನು ಕೇಳಿದ್ರು ಏನು ಮಾತಾಡ್ತಿಲ್ಲ, ಯಾಕೆ ಏನು ಓದ್ಕೊ ಬಂದಿಲ್ವಾ ನೀನು? ಮೀಸ್, ನಾನೆಲ್ಲನೂ ಓದ್ಕೊ ಬಂದಿದ್ದೀನಿ ಮೀಸ್. ಇನ್ಸ್ಪೆಕ್ಟ್ರೇ ಅಂತ ಕೇಳಿದ್ರೆ ಹೇಳಕ್ಬಿಡ್ತೀನಿ. ಏನು ಓದ್ಕೊ ಬಂದಿದ್ದೀರೋ ಏನೋ. ಆ ಇನ್ಸ್ಪೆಕ್ಟ್ರ್ ಏನಾದರೂ ನಿಮ್ಮ ಸ್ಟೂಡೆಂಟ್ಗಳು ಯಾರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಅಂದರೆ ನಿಮ್ಮನ್ನೆಲ್ಲ ಬಿಸಿಲಲ್ಲಂತೂ ನಿಲ್ಲಿಸ್ತೀನಿ. ಅವರೆಲ್ಲ ಹೋದ್ಮೇಲೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲೇ ನಿಂತಿರಬೇಕು. ಮೀಸ್, ನಾವೆಲ್ಲನೂ ಓದ್ಕೊ ಬಂದಿದ್ದೀವಿ ಮೀಸ್, ನೀವೇನು ಯೋಚನೆ ಮಾಡಬೇಡಿ. ಅವರು ಪಟ ಅಂತ ಪ್ರಶ್ನೆ ಕೇಳಿದ್ರೆ ನಾವು ಪಟ ಅಂತ ಉತ್ತರ ಹೇಳ್ತೀವಿ. ನೀವೆಲ್ಲ ಎಷ್ಟಾರು ನನ್ನ ಸ್ಟೂಡೆಂಟ್ ಅಲ್ವಾ, ನಿಮ್ಮ ಬಗ್ಗೆ ಎಲ್ಲ ಗೊತ್ತಿರೋದಕ್ಕೆ ಹೇಳ್ತಾ ಇರೋದು. ಒಂದು ಟೆಸ್ಟ್ ಕೊಟ್ಟರೆ ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ಒಂದು ಕ್ಲಾಸಲ್ಲಿ ಕ್ವಶನ್ ಕೇಳಿದ್ರೆ ಸರಿಯಾಗಿ ಏನು ಆನ್ಸರ್ ಹೇಳಲ್ಲ. ಈಗ ನೋಡಿದ್ರೆ ಎಲ್ಲ ಓದ್ಕೊಂಡು ಬಂದುಬಿಟ್ಟಿದ್ದೀವಿ ಮಿಸ್ ಅಂತ ಎಲ್ಲಾದರೂ ಹೇಳ್ತಾ ಇದ್ದೀರಾ. ನೋಡ್ತೀನಿ ಅದು ಹೇಗೆ ಮಾಡ್ತೀರಾ ಇನ್ಸ್ಪೆಕ್ಟ್ರ್ ಬಂದಾಗ ಅವ್ರ ಮುಂದೆ ಅಂತ. ನೀವೆಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿ ಎಲ್ಲ ಓದ್ಕೊಳ್ಳಿ ಅಂತಲೇ 2 ಡೇಸ್ ಮುಂಚೆ ಹೇಳಿದ್ದೀನಿ. ಈಗಲೂ ಏನಾದರೂ ಹಂಗೆ ಅವ್ರು ಬಂದಾಗ ಬ್ಯಾ ಗೀಬಿ ಅಂತ ಅಂದ್ರೆ ಅವ್ರ ಮುಂದೆ ಸರಿ ಇರಲ್ಲ ನೋಡಿ. ಮೀಸ್, ನೀವು ಯೋಚನೆ ಮಾಡಬೇಡಿ ಮೀಸ್, ನೀವೆಲ್ಲ ಹೇಳ್ಕೊಟ್ಟಿರೋದೆಲ್ಲ ನಮ್ಮ ತಲೆಯಲ್ಲಿ ಐತೆ. ನೀವು ಹೇಳ್ಕೊಟ್ಟಂಗೆ ಅವ್ರ ಮುಂದೆ ಮಾತಾಡ್ತೀವಿ ಮೀಸ್. ನಿಮ್ಮ ಮರ್ಯಾದೆ ಕಾಪಾಡೋದು ನಮ್ಮ ಜವಾಬ್ದಾರಿ ಮೀಸ್. ನೀವು ನೋಡ್ತಾ ಇರಿ ಮಿಸ್, ಅವ್ರನ್ನ ಎಷ್ಟು ಚೆನ್ನಾಗಿ ನಾವು ಅವ್ರು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತೀವಿ. ಹೌದು ಮಿಸ್, ಅವ್ರು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಿ ಅವ್ರು ಇನ್ನೊಂದ್ಸಲ ನಮ್ಮ ಸ್ಕೂಲ್ ಕಡೆನೇ ಬರಬಾರ್ದು, ಆ ಥರ ಮಾಡ್ತೀವಿ. ನೋಡ್ತಾ ಇರಿ ಮಿಸ್. ಏಯ್ ಮಂಜಾ, ಏನೋ ಹೇಳ್ತಾ ಇದ್ದೀನಿ ನೀನು? ಇನ್ನೊಂದ್ಸಲ ಸ್ಕೂಲ್ ಕಡೆ ಬರಬಾರ್ದು ಅಂತ ಅಂದರೆ ಏನು ನಿನ್ನ ಮಾತಿನ ಅರ್ಥ? ಅಯ್ಯೋ ಮಿಸ್, ಹಂಗಲ್ಲ ಮಿಸ್ ತಾನೇ ಹೇಳಿದ್ದು. ನೋಡ್ತಾ ಇರಿ ಮಿಸ್, ಅವ್ರು ಕೇಳಿದ ಪ್ರಶ್ನೆಗೆಲ್ಲ ನಾವು ಪಟ ಅಂತ ಉತ್ತರ ಹೇಳಿ ಅವರು ಈ ಮಕ್ಳಿಗೆಲ್ಲ ಗೊತ್ತು ಕಣಪ್ಪ, ತಿರ್ಗೇನು ಪರೀಕ್ಷೆನೇ ಮಾಡಬಾರ್ದು ಅಂತ ನಮ್ಮ ಸ್ಕೂಲ್ ಕಡೆ ಬರಲೇಬಾರ್ದು ಅವರು, ಆ ಥರ ಹೇಳ್ತೀವಿ ಅಂತ ಹೇಳಿದ್ದು ಮಿಸ್. ಗಾಬರಿ ಆಗಬೇಡಿ ನೀವು. ಅವ್ರು ಅದೇನು ಕ್ವಶನ್ ಕೇಳ್ತಾರೋ, ನೀವು ಅದೇನು ಉತ್ತರ ಹೇಳ್ತಿರೋ, ನನ್ನ ಮರ್ಯಾದಿನ ಪಾತಾಳಕ್ಕೆ ತಗೊಂಡೋಗ್ತಿರೋ ಇಲ್ಲ ಮೇಕೆ ಎಬ್ಬಿಸ್ತಿರೋ, ಅದೆಲ್ಲ ನಿಮ್ಮ ಕೈಲೇ ಅದೇ ಕಂಡ್ರು. ಸರಿ, ಇವಾಗ ಇನ್ಸ್ಪೆಕ್ಟ್ರು ಬರ್ತಾರೆ, ಅವ್ರು ಏನು ಕ್ವಶನ್ ಕೇಳ್ತಾರೋ ಅದಕ್ಕೆ ಸರಿಯಾಗಿ ಆನ್ಸರ್ ಮಾಡಿ. ಯಾರಿದ್ದೀರಮ್ಮ ಕ್ಲಾಸ್ ರೂಮಲ್ಲಿ? ಇನ್ಸ್ಪೆಕ್ಟ್ರು ಬಂದರು ಅನ್ಸುತ್ತೆ, ವಾಯ್ಸ್ ಕೇಳಿಸ್ತಿದೆ. ಎಲ್ಲ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಅವ್ರು ಏನೇ ಕ್ವಶನ್ ಕೇಳಿದ್ರು ನೀಟಾಗಿ ಸರಿಯಾಗಿ ಶಿಸ್ತಿಂದ ಸರಿಯಾಗಿ ಆನ್ಸರ್ ಮಾಡಬೇಕು. ಅವ್ರು ಬಂದಾಗ ತರಲೆ ಥರ ಆಡೋದು, ಅದು ಮಾಡೋದು ಇದು ಮಾಡೋದು ಏನು ಮಾಡಬಾರ್ದು. ತೀಟೆ ತರಲೆ ಎಲ್ಲ ಮಾಡಬಾರ್ದು. ಏನಾದರೂ ಆ ರೀತಿ ಮಾಡಿದ್ರೋ ಆವಾಗಲೇ ಹೇಳಿದ್ದೀನಲ್ಲ, ಬಿಸಿಲಲ್ಲಿ ನಿಲ್ಲಿಸ್ತೀನಿ ಬೆಳಿಗ್ಗೆಯಿಂದ ಅಂತ. 3 ದಿವಸ ನೀವು ಆಚೆನೇ ಬಿಸಿಲಲ್ಲೇ ನಿಂತಿರಬೇಕಾಗುತ್ತೆ. ಸರಿ ಮ್ಯಾಮ್. ಕೇಳ್ತೀವಿ. ಏನಮ್ಮ, ಏನು ಮಾಡ್ತಾ ಇದ್ದೀರಮ್ಮ? ಸರ್ ಬನ್ನಿ ಸರ್. ನಮಸ್ತೆ ಸರ್, ಬನ್ನಿ ಸರ್ ಕೂತ್ಕೊಳ್ಳಿ. ಏನ್ರಿ ಮೇಡಮ್, ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ಓದ್ಕೊಂಡು ಟೆಸ್ಟಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದಾರಾ? ಹೌದು ಸರ್, ಎಲ್ಲರೂ ಚೆನ್ನಾಗಿ ಟೆಸ್ಟಲ್ಲೆಲ್ಲ ಔಟ್ ಆಫ್ ತೆಗಿತಾರೆ. ಯಾಕ್ರಿ ಮೇಡಮ್ ಅವರೇ, ನಿಮ್ಮ ಮುಖ ಸಪ್ಪಗೈತೆ, ಏಕೆ ನಿಮ್ಮ ಸ್ಟೂಡೆಂಟ್ಸ್ ಮೇಲೆ ನಂಬಿಕೆ ಇಲ್ವಾ? ಯಾರು ಚೆನ್ನಾಗಿ ಓದ್ಕೊ ಬಂದಿಲ್ಲ ಅಂತ ಹಿಂಗೆ ಡಲ್ ಆಗಿದ್ದೀರಾ? ಅಯ್ಯೋ ಸರ್, ಹಂಗೇನಿಲ್ಲ ಸರ್, ನಮ್ಮ ಸ್ಟೂಡೆಂಟ್ಸು ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದಾರೆ ಸರ್. ನೀವು ಯಾವ ಪ್ರಶ್ನೆನಾದರೂ ಕೇಳಿ ಸರ್, ಅವ್ರು ಎಲ್ಲದಕ್ಕೂ ಆನ್ಸರ್ ಮಾಡ್ತಾರೆ. ಸರಿ, ನಾನು ಸ್ಟೂಡೆಂಟ್ಸ್ನೆಲ್ಲ ಸ್ವಲ್ಪ ಪ್ರಶ್ನೆ ಕೇಳ್ತೀನಿ, ನೀವು ಸ್ವಲ್ಪ ಆಚೆ ಇರಿ, ನಾನು ಹೇಳ್ದಾಗ ಬನ್ನಿ ಒಳಗಡೆ. ಹಾಂ ಸರ್, ನಾನು ಆಚೆ ಇರ್ತೀನಿ. ಮಕ್ಕಳ ನೋಡಿ, ಯಾರು ಭಯ ಪಟ್ಕೋಬೇಡಿ, ಅವರು ನನ್ನಾಗೆ ಟೀಚರು. ಅವ್ರು ಏನೇ ಕ್ವಶನ್ ಕೇಳಿದ್ರು ನನ್ನ ಹತ್ರ ಹೇಗೆ ಆನ್ಸರ್ ಮಾಡ್ತೀರೋ ಹಾಗೆ ಎದುರುಕೊಳ್ದಲೇ ಆನ್ಸರ್ ಮಾಡಿ. ನಾನು ಆಚೆ ಇರ್ತೀನಿ. ಮಾಡ್ತೀವಿ. ಅಯ್ಯೋ, ನಾನು ಬೇರೆ ಈ ಸರ್ ಮುಂದೆ ನನ್ನ ಮಕ್ಕಳು ಅಷ್ಟೊಂದು ಚೆನ್ನಾಗಿ ಓದ್ತಾರೆ, ಹಿಂಗೆ ಓದ್ತಾರೆ, ಟೆಸ್ಟಲ್ಲೆಲ್ಲ ಔಟ್ ಆಫ್ ತೆಗಿತಾರೆ ಅಂತ ಫುಲ್ಲು ಒಣ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಇವ್ರ ಮಕಾನುಗಳು ನೋಡಿದ್ರೆ ಇವ್ರು ಯಾರು ಓದ್ಕೊಂಡೇ ಬಂದಿಲ್ಲ ಅಂತ ಅನಿಸ್ತೈತೆ ಕಣಪ್ಪ. ದೇವರೇ, ಇವ್ರ ಆನ್ಸರ್ಗಳನ್ನ ಕೇಳಿ ತಲೆ ತಿರುಗಿದ್ದಿಲ್ಲ ಅಂದರೆ ಅಷ್ಟೇ ಸಾಕು. ದೇವರೇ, ನೀನೇ ಕಾಪಾಡಬೇಕಪ್ಪ. ಈ ಮಕ್ಕಳೆಲ್ಲ ಆನ್ಸರ್ ಮಾಡೋ ಥರ ನೀನೇ ನೋಡ್ಕೊಳಪ್ಪ. ಯಾಕೆ ಮೇಡಮ್ ಅಲ್ಲೇ ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಆಚೆ ಹೋಗಿ ಅಂತ ತಾನೇ ಹೇಳಿದ್ದು. ಆಚೆ ಇರಿ, ಒಂದು 5 ನಿಮಿಷ ಕರಿತೀನಿ ಆಮೇಲೆ ನಾನು. ಹಾಂ ಸರ್, ಹೊರಟೆ.
ಮಕ್ಕಳ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ಈಗ ಎಲ್ಲರೂ ಒಬ್ಬೊಬ್ಬರಾಗೆ ನಿಮ್ಮ ಹೆಸ್ರು ಹೇಳ್ಕೊಂಡು ಹೋಗಿ. ನನ್ನ ಹೆಸರು ದಿವ್ಯಾ ಅಂತ ಸರ್. ನನ್ನ ಹೆಸರು ಮಂಜಾ ಸರ್. ನನ್ನ ಹೆಸರು ರೋಸಿ ಸರ್. ನನ್ನ ಹೆಸರು ಗುಂಡ ಅಂತ ಸರ್. ಗುಂಡನ? ಅದೇನೋ ಗುಂಡ ಅಂತ ಹೆಸರು ಇಟ್ಕೊಂಡಿದ್ಯಾ? ಸರ್, ನಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ನನ್ನ ಗುಂಡ ಅಂತ ಸರ್ ಕರೀತಾರೆ ಸರ್. ನನ್ನ ಹೆಸರು ಅಶೋಕ ಅಂತ. ನಿಮ್ಮ ಅಪ್ಪ ಅಮ್ಮ ಪ್ರೀತಿಯಿಂದ ಕರಿ ಹೆಸ್ರು ಹೇಳ್ಬೇಡಿ, ನಿಮ್ಮ ಹೆಸ್ರು ಹೇಳಿ ಸಾಕು. ನನ್ನ ಹೆಸರು ಲಾವಣ್ಯ ಸರ್. ನನ್ನ ಹೆಸರು ರಮೇಶ ಸರ್. ನನ್ನ ಹೆಸರು ದಿಲೀಪ ಸರ್. ಸರಿ, ಇವಾಗ ಕ್ವಶನ್ ಕೇಳ್ತೀನಿ, ಯಾರು ಫಸ್ಟ್ ಆನ್ಸರ್ ಮಾಡ್ತೀರಾ? ಸರ್, ದಿವ್ಯಾ ಮಾಡ್ತಾಳೆ ಸರ್. ನಮ್ಮ ಕ್ಲಾಸ್ಗೆ ಅವಳೇ ಟಾಪರು ಸರ್. ಅವಳೆಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತಾಳೆ ಸರ್. ಯಾಕೋ ಮಂಜಾ ನನ್ನ ಹೆಸರು ಹೇಳ್ತೀಯಾ? ಯಾವಾಗಲೂ ನನ್ನ ಹೆಸರು ಹೇಳ್ತೀಯಲ್ಲ ನೀನು ಈ ಕ್ಲಾಸಲ್ಲಿ ಸ್ಟೂಡೆಂಟೇ ತಾನೇ, ನೀನು ಆನ್ಸರ್ ಮಾಡು. ಸರ್, ಹುಡುಗಿರಿಗೆ ಫಸ್ಟ್ ಕೇಳಿ ಸರ್. ಯಾಕಂದರೆ ಯಾವಾಗಲೂ ಎಲ್ಲದರಲ್ಲೂ ಲೇಡೀಸ್ ಫಸ್ಟು ಅಂತಾರಲ್ಲ ಸರ್. ಹುಡುಗಿರಿಗೆ ಫಸ್ಟ್ ಕೇಳಿ ಸರ್. ಯಾಕೋ ಯಾವಾಗಲೂ ಲೇಡೀಸ್ ಅಂತೀಯಾ? ಸರ್, ಈ ಸಲ ಹುಡುಗರಿಗೆ ಫಸ್ಟ್ ಕೇಳಿ ಸರ್. ನಾವೇ ಯಾಕೆ ಸರ್ ಯಾವಾಗಲೂ ಫಸ್ಟ್ ಆನ್ಸರ್ ಮಾಡಬೇಕು? ಸರಿ, ಜಗಳಾಡ್ಬಿಡಿ ಕ್ಲಾಸ್ ರೂಮಲ್ಲಿ. ಯಾರಿಗೊಬ್ರು ಕೇಳ್ತೀನಿ, ಯಾರೊಬ್ರು ಆನ್ಸರ್ ಮಾಡಿ. ಸರಿ, ಇವಾಗ ಫಸ್ಟು ಹುಡುಗರಿಂದ ಸ್ಟಾರ್ಟ್ ಮಾಡ್ತೀನಿ. ಮಂಜಾ, ಫಸ್ಟ್ನೇ ಪ್ರಶ್ನೆ ನಿನಗೆ, ಹೇಳು ಆನ್ಸರ್ನ. ಸೂರ್ಯ ಭೂಮಿಯಿಂದ ಎಷ್ಟು ದೂರ ಇದ್ದಾನೆ? ಸರ್, ಸೂರ್ಯನ ಸರ್ ನಮ್ಮ ಮನೆಯಿಂದ 3ನೇ ಮನೆ ಸರ್. ಅಷ್ಟೇ ಸರ್, ನಮ್ಮ ಮನೆಯಿಂದ 3ನೇ ಮನೆಗೆ ಹೋದ್ರೆ ಅಲ್ಲೇ ಅವನೇ ಸರ್ ಸೂರ್ಯ. 3ನೇ ಮನೆ ಸೂರ್ಯನ? ಅವನು ಯಾರು? ಸರ್, ನಮ್ಮ ಮನೆಯಿಂದ 3ನೇ ಮನೆಗೆ ಹೋದ್ರೆ ಆ ಭಾಗ್ಯ ಆಂಟಿ ಮಗನೇ ಸರ್ ಸೂರ್ಯ. ಅವನು ನಾನು ಫ್ರೆಂಡ್ಸು. ಅವನು 4ನೇ ಕ್ಲಾಸು, ನಾನು 5ನೇ ಕ್ಲಾಸು. ಅದಕ್ಕೆ ನಮ್ಮ ಕ್ಲಾಸಲ್ಲಿಲ್ಲ. ಇನ್ನೊಂದು ವರ್ಷ ಮುಂಚೆ ಹುಟ್ಟಿದ್ರೆ ಸರ್ ಅವನು ನಾನು ಒಂದೇ ಕ್ಲಾಸಲ್ಲಿ ಇರ್ತಿದ್ದು. ಇನ್ನೂ ಬೆಸ್ಟ್ ಫ್ರೆಂಡ್ಸ್ ಆಯ್ತಿದ್ದು. ಅಯ್ಯೋ ಕರ್ಮ, ಆ ಸೂರ್ಯ ಅಲ್ಲ ಕಣೋ. ನಮಗೆ ಬೆಳಿಗ್ಗೆ ಇದ್ರೆ ಬೆಳಕು ಕೊಡ್ತಾನಲ್ಲ, ಆ ಸೂರ್ಯನ ನಾನು ಕೇಳಿದ್ದು. ಕುತ್ಕೋ. ಗಿರೀಶ, ಈಗ ನಿನ್ಗೆ ಹೇಳ್ತೀನಿ, ಆನ್ಸರ್ ಮಾಡು. ಸರಿ ಸರ್. ಮೊದಲನೇ ಪಾಣಿಪತ್ ಕದನದ ಯುದ್ಧ ಯಾವಾಗ ನಡೆಯಿತು? ಸರ್, ಮೊದಲನೇ ಪಾಣಿಪತ್ ಕದನ ಬೆಳಿಗ್ಗೆನೇ ನಡೆಯಿತು ಸರ್. ಏಯ್, ನಾನು ಬೆಳಿಗ್ಗೆನ ಮಧ್ಯಾಹ್ನನ ಸಂಜೆನ ಅಂತ ಕೇಳಲಿಲ್ಲ ಕಣೋ, ಇಸ್ವಿ ಕೇಳಿದ್ದು. ಸರ್, ಇಸ್ವಿ ಗೊತ್ತಿಲ್ಲ ಸರ್. ನೀವು ಮೊದಲನೇದು ಅಂತ ಹೇಳಿದ್ರಲ್ಲ, ಅದೇ ಮೊದಲನೇದು ಅಂತ ಆಗಿರ್ತದೆ ಅಂದ್ಬಿಟ್ಟು ಬೆಳಿಗ್ಗೆನೇ ಅಂತ ಅಂದೆ. ರಮೇಶ, ಇವಾಗ ನೀನು ಹೇಳು. ಸರಿ ಸರ್. ಲಿಂಗಗಳಲ್ಲಿ ಎಷ್ಟು ವಿಧ? ಸರ್, 6 ವಿಧ ಸರ್. ಯಾವ್ಯಾವುದು ಹೇಳು. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಸಿದ್ಲಿಂಗ, ಮಾಲಿಂಗ, ಶ್ರೀಲಂಕದ ಬೌಲರ್, ಮಾಲಿಂಗ ಸರ್. ಏನ್ರೋ ಇದು ನಿಮ್ಮ ಆನ್ಸರ್ಗಳು? ನಿಮಗೆ ಬೈಕ್ ಪ್ರಯೋಜನ ಇಲ್ಲ. ನಿಮ್ಗೆ ಹೇಳ್ಕೊಟ್ಟಿದ್ದಾರೆ ಆ ಟೀಚರು, ಅವ್ರಿಗೆ ಹೇಳಬೇಕು ಫಸ್ಟು. ಪಿಂಕಿ, ಇವಾಗ ನೀನು ಹೇಳು. ಸರಿ ಸರ್, ಕೇಳಿ ಸರ್. ಬೆಟ್ಟ ಹತ್ತೋದಕ್ಕೆ ಯಾವ ಎನರ್ಜಿ ಬೇಕು? ಸರ್, ಸ್ಟಿಂಗ್ ಸರ್. ಹಾಂ, ಸ್ಟಿಂಗಾ? ಅದೆಂಗಮ್ಮ? ಸರ್, ನೀವು ಟಿವಿಲೆಲ್ಲ ನೋಡಿಲ್ಲ ಸರ್, ಸ್ಟಿಂಗ್ ಕುಡಿದ್ರೆ ಎನರ್ಜಿ ಬರುತ್ತೆ ಅಂತ ಅಡ್ವರ್ಟೈಸಲ್ಲಿ ಬರುತ್ತಲ್ಲ ಸರ್. ಅವನು ಒಂದು ಹುಡುಗಿನ ಎತ್ಕೊಂಡು ಹೋಗ್ತಾ ಇರ್ತಾನೆ. ಆ ಸ್ಟಿಂಗ್ ಕುಡಿದ್ಬಿಟ್ಟು ಡೈರೆಕ್ಟು 1ನೇ ಮಡಿಯಿಂದ 3ನೇ ಮಡಿ ಜಂಪ್ ಮಾಡ್ತಾನಲ್ಲ ಸರ್, ಅದೇ ಸರ್. ಅದಕ್ಕೆ ಸರ್, ಬೆಟ್ಟ ಹತ್ಬೇಕಾದ್ರೆ ಸ್ಟಿಂಗ್ ಕುಡಿದೇ ಹತ್ತುತ್ತೀವಿ ಸರ್. ನಾವು ತುಂಬ ಫಾಸ್ಟಾಗಿ ಹತ್ತುತ್ತೀವಿ. ರೋಸಿ, ಇವಾಗ ನೀನು ಹೇಳು. 1 ಲೋಟ ಹಾಲು ಕುಡಿಯೋದ್ರಿಂದ ಏನು ಉಪಯೋಗ? ಅಯ್ಯೋ ಸರ್, ನಾವು ತರೋದೇ 1 ಲೋಟ ಹಾಲು ಸರ್. ನಾನೇ 1 ಲೋಟ ಹಾಲು ಕುಡ್ಕೊಬಿಟ್ರೆ ಆಮೇಲೆ ಕಾಫಿ ಇಲ್ಲ ಅಂತ ನಮ್ಮವ್ವ ದೊಣ್ಣೆ ತಗೊಂಡು ತಿಕ್ತಿಗೂ ಮೇಲೆ ಬಿಡ್ತಾಳೆ ಸರ್. ಆಮೇಲೆ ಅಯ್ಯೋ, ಗಂಡು ಮಕ್ಳೇನೋ ಆನ್ಸರ್ ಮಾಡ್ತಾವ್ರೆ ಅಂತಂದರೆ ನೀವು ಹಂಗೇನಾ? ಏಯ್ ಗಿರಿ, ನಿನ್ಗೊಂದು ಗಾದೆ ಮಾತು ಕೇಳ್ತೀನಿ, ಆನ್ಸರ್ ಮಾಡೋ. ಬೊಗ್ಳೋ ನಾಯಿ ಕಚ್ಚೋದಿಲ್ಲ ಯಾಕೆ? ಸರ್, ಬೊಗ್ಳೋ ನಾಯಿ ಒಂದೇ ಟೈಮಲ್ಲಿ 2 ಕೆಲಸ ಮಾಡೋಕ್ಕಾಗಲ್ಲ ಸರ್. ಅತ್ಲಾಗೆ ಬೊಗ್ಳಕ್ಕೂ ಆಗಲ್ಲ, ಇತ್ಲಾಗೆ ಕಚ್ಚಕ್ಕೂ ಆಗಲ್ಲ. ಅದಕ್ಕೆ ಒಂದೇ ಟೈಮಲ್ಲಿ 2 ಕೆಲಸ ಮಾಡೋಕ್ಕಾಗಲ್ಲ ಅದು ಸರ್. ಅದಕ್ಕೆ ಬೊಗ್ಳೋ ನಾಯಿ ಕಚ್ಚಲ್ಲ ಸರ್. ನಿಮಗೆಲ್ಲ ಬೈದೇನು ಪ್ರಯೋಜನ? ಮೊದಲು ನಿಮ್ಮ ಮಿಸ್ಸಿಗೆ ಬೈಬೇಕು. ರೀ ಮೇಡಮ್, ಬನ್ನಿ ಇಲ್ಲಿ. ಹಾಂ ಸರ್, ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಆನ್ಸರ್ ಮಾಡಿದ್ರೆ ಸರ್ ನನಗೆ ಪ್ರಮೋಷನ್ ಕೊಡ್ತೀರಾ ಸರ್? ಹೆಚ್ಚಿನ ಹೇಳಿದೆ ಸರ್, ಅವ್ರಿಗೆಲ್ಲ ಚೆನ್ನಾಗಿ ಓದ್ಕೊಂಡು ಬಂದ್ಬಿಡಿ, ಎಲ್ಲರಿಗೂ ಆನ್ಸರ್ ಮಾಡಿ ಅಂತ. ಅದಕ್ಕೆ ಎಲ್ಲರೂ ಚೆನ್ನಾಗಿ ಓದ್ಕೊಂಡು ಬಂದು ನೀವು ಕೇಳಿದ ಪ್ರಶ್ನೆಗೆಲ್ಲ ಆನ್ಸರ್ ಮಾಡಿದ್ದಾರೆ ಸರ್. ನನಗೆ ಪ್ರಮೋಷನ್ ಯಾವಾಗ ಕೊಡ್ತೀರಾ ಸರ್? ಮುಚ್ಚ್ರಿ ಬಾಯಿನ ಸಾಕು. ಯಾಕೆ ಸರ್, ಏನಾಯ್ತು ಸರ್? ನಾನೇ ಒಂದು ಪ್ರಶ್ನೆ ಕೇಳಿದ್ರೆ ಅವರೇ ಒಂದು ಪ್ರಶ್ನೆ ಆನ್ಸರ್ ಮಾಡ್ತಾರೆ. ಯಾರು ಸೀರಿಯಸ್ನಾಗ ಆನ್ಸರ್ ಮಾಡ್ತಾ ಇಲ್ಲ, ಎಲ್ಲ ತಮಾಷೆಯಾಗಿ ಆನ್ಸರ್ ಮಾಡ್ತಾವ್ರೆ. ಇದನ್ನೇನು ಹೇಳ್ಕೊಟ್ಟಿರೋದು ನೀವು? ಒಂದು ಕ್ವಶನ್ಗೆ ಸರಿಯಾಗಿ ಆನ್ಸರ್ ಮಾಡಿಲ್ಲ, ನಿಮಗೆ ಪ್ರಮೋಷನ್ ಅಲ್ಲ, ಡಿಪ್ರಮೋಟ್ ಮಾಡ್ತೀನಿ ನಿಮ್ಮನ್ನ. ಅಯ್ಯೋ ಸರ್, ಪ್ಲೀಸ್ ಸರ್, ಹಂಗೆ ಹೇಳ್ಬೇಡಿ ಸರ್. ನೀವು ನೆಕ್ಸ್ಟ್ ಸಲ ಬರೋಷ್ಟರಲ್ಲಿ ಎಲ್ಲರಿಗೂ ಚೆನ್ನಾಗಿ ಪಾಠ ಹೇಳ್ಕೊಟ್ಟು ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡೋ ಥರ ಮಾಡಿರ್ತೀನಿ ಸರ್. ನಿಮ್ಗೆ ಏನು ಹೇಳಿದ್ರು ಅಷ್ಟೇ ಮೇಡಮ್, ನೀವೇನು ಹೇಳಿದ್ರು ನಾನು ನಿಮ್ಮ ಮಾತು ಕೇಳಲ್ಲ. ಒಬ್ಬರಾದರೂ ಒಂದು ಕ್ವಶನ್ಗಾರು ಚೆನ್ನಾಗಿ ಆನ್ಸರ್ ಮಾಡಿದ್ರೆ ನಿಮ್ಮ ಸ್ಟೂಡೆಂಟ್ಸ್ಗಳು ಯಾವ ಕ್ವಶನ್ಗೂ ಆನ್ಸರ್ ಮಾಡಿಲ್ಲ. ನಾನಿನ್ನು ನೋಡ್ತೀನಿ.
ನೋಡ್ರು ನಿಮ್ಮಿಂದ ಎಲ್ಲ ಇವಾಗ ನಾನು ಬಯಸ್ಕೊಂಡೆ. ಅಷ್ಟೆಲ್ಲ ಹೇಳಿದ್ದೀನಿ ಚೆನ್ನಾಗಿ ಆನ್ಸರ್ ಮಾಡಿ ಅಂತ. ನನ್ನ ಮಾತೇ ಕೇಳಲ್ಲ ನೀವು. ನೋಡಿದ್ರ ಫ್ರೆಂಡ್ಸ್, ಈಗ ನನ್ನ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಆನ್ಸರ್ ಮಾಡಿ ನನ್ನ ಮಾನ ಮರ್ಯಾದೆ ಎಲ್ಲ ತೆಗೆದ್ರು ಅಂತ. ನಿಮಗೂ ಯಾರಾದರೂ ಈ ಥರನೇ ಸ್ಟೂಡೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನಿಮಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.